ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹರ್ಷಿತ್ ಡೈರಿ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಮ ಮನೆ ಮಗ ಹರ್ಷಿತ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಹಸು ಸೇಲ್ ಆಗಿದೆ. ವಿಡಿಯೋ ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್ ನೋಡಿ, ಈ ಹಸು ಸೇಲ್ ಆಗಿದೆ. ವಿಡಿಯೋ ಮಾಡಿಬಿಟ್ಟಿದ್ದೆ. ಇದು ಹೋಗ್ತಾ ಇರೋದು ಹಾವೇರಿಗೆ, ರಾಣೆಬೆನ್ನೂರಿಗೆ ಹೋಗ್ತಾ ಇರೋದು ಹಸು. 550 ಕಿಲೋಮೀಟ್ರ್ ಹೋಗ್ತಾ ಇರೋದು ಹಸು ಇದು. ಸೊ ನೋಡಿ, ಉತ್ತರ ಕರ್ನಾಟಕದವರು ತುಂಬ ಜನ ಫೋನ್ ಮಾಡ್ತಾರೆ. ಸೊ ನೋಡಿ, ಹಸು ಸೇಲ್ ಆಗಿದೆ. ಇವಾಗ ಉತ್ತರ ಕರ್ನಾಟಕದವರೇ ತೊಗೊಂಡಿರೋದು ನೋಡಿ ಫ್ರೆಂಡ್ಸ್. ಈಗ ಉತ್ತರ ಕರ್ನಾಟಕದಿಂದ ಇದಾಗ್ತಾ ಇದೆ, ಬ್ರ್ಯಾಂಚ್ ಎಲ್ಲ ಓಪನ್ ಆಗೋ ಮೂಮೆಂಟಲ್ಲಿದೆ. ಹಸು ನೋಡ್ಕೊಂಡಿದ್ದೀವಿ ಯಾವ ರೀತಿ ಇದೆ ಅಂತ. ಓಕೆ ಫ್ರೆಂಡ್ಸ್, ಹಸು ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಇದು ರಾಣೆಬೆನ್ನೂರು ಹತ್ರ ಹೋಗ್ತಾ ಇರೋದು. ಸೊ ಈಗ ಅಲ್ಲೂ ಸೇಲಿಗೆ ಅವೈಲೇಬಲ್ ಇರುತ್ತೆ ಹಸು. ಇದು ನೋಡಿ, ಹಸು ತುಂಬ ಚೆನ್ನಾಗಿದೆ. ಇನ್ನು 20 ದಿವಸ ಟೈಮ್ ಇದೆ. ಇದು 3rd ಲ್ಯಾಕ್ಟೇಷನ್. ಕಾರು ಎಣ್ಣೆ ಮೇಲೆ ಒಳ್ಳೆ ಕ್ವಾಲಿಟಿಲಿದೆ ಹಸು ಮಾತ್ರ. ಹಸು ಬಗ್ಗೆ ಏನು ಮಾತಾಡೋಂಗಿಲ್ಲ, ಚೆನ್ನಾಗಿ ಹಸು ಇದು, ಶೈನಿಂಗ್ ಇದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 4:45 ಆಗಿದೆ. ಸೊ ವೆದರ್ನು ತಂಪಾಗಿರೋದ್ರಿಂದ ದೂರಕ್ಕೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಅದಕ್ಕೆ ಈಗ ದೂರಕ್ಕೆ ಹೋಗ್ತಾ ಇದೆ ಹಸು ಇದು. ಸೊ ಈಗ ರಾಣೆಬೆನ್ನೂರಲ್ಲೂ ಸೇಲ್ಗೆ ಅವೈಲೇಬಲ್ ಹಸುಗಳು ಸಿಗುತ್ತೆ, ಇನ್ನು ಮುಂದೆ ಸಿಕ್ಕುತ್ತೆ. ಹರ್ಷಿತ್ ಡೈರಿ ಫಾರ್ಮ್ಗೆ ಬಂದು ಹಸುಗಳನ್ನ ತೊಗೊಳ್ಳೋಕ್ಕೆ ತುಂಬ ಜನ ಕಷ್ಟಪಡೋರು, ಅಂದರೆ ಉತ್ತರ ಕರ್ನಾಟಕದಿಂದ ಬಂದು ತೊಗೊಳ್ಳೋಕ್ಕೆ ಕಷ್ಟಪಡೋರು. ಸೊ ಈಗ ಉತ್ತರ ಕರ್ನಾಟಕದವರು ಸುತ್ತಮುತ್ತ ಹಾವೇರಿ, ಚಿತ್ರದುರ್ಗ, ದಾವಣಗೆರೆ ಎಲ್ಲರಿಗೂ ಹತ್ರ ನಿಯರೆಸ್ಟು ಮಿಡ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ಹಸುಗಳನ್ನ ತೊಗೋಬೋದು. ಸೊ ನೋಡಿ ಫ್ರೆಂಡ್ಸ್, ಹಸು ಆರಾಮಾಗಿ ಮೇಯುತ್ತೆ, ಆರಾಮಾಗಿ ಗೀರ್ಕೊಂಡೆಲ್ಲ ತಿನ್ನುತ್ತೆ. ಸೊ ನೋಡಿ, ಈಗ ಲೋಡ್ ಮಾಡೋದು ತೋರಿಸ್ತೀವಿ, ಆಮೇಲೆ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಿ ಏನು ಹೇಗೆ ಹರ್ಷಿತ್ ಡೈರಿ ಫಾರ್ಮ್ ಉತ್ತರ ಕರ್ನಾಟಕದವರು ಹೇಗೆ ಹಸುಗಳನ್ನ ತೊಗೋಬೋದು ನಮ್ಮ ಹಸುಗಳನ್ನ ಅಂತ. ಹರ್ಷಿತ್ ಡೈರಿ ಫಾರ್ಮ್ ಅಂದರೆ ಕ್ವಾಲಿಟಿ ಬ್ರೀಡ್ಸ್ ಮಾತ್ರ, ಒಳ್ಳೆ ಕ್ವಾಲಿಟಿ ಹಸುಗಳು ಮಾತ್ರ ಸೇಲ್ಗೆ ಅವೈಲೇಬಲ್ ಇರೋದು. ಸೊ ನೋಡಿ, ಇದು 12 to 13 ಲೀಟರ್ಸು ಮಿಲ್ಕ್ ಕೆಪಾಸಿಟಿ ಹಸು ಇದು. ಸೊ ನೋಡಿ, ಈಗ ಲೋಡ್ ಆಗ್ತಾಯಿದೆ. ಸೊ ಲೋಡ್ ನೋಡಿ ಫ್ರೆಂಡ್ಸ್, ಇವಾಗ ಲೋಡ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆರಾಮಾಗಿ ಲೋಡ್ ಆಯಿತು.